ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂದರೆ ಕೆತ್ತಿಗಲ್ ಗುಡ್ಡದ ಕಡೆಯಲ್ಲಿ ಹೆದ್ದಾರಿ ವಿಸ್ತೀರ್ಣ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇದು ರಾಷ್ಟ್ರೀಯ ಹೆದ್ದಾರಿ. ಅದು ಹೆದ್ದಾರಿ ವಿಸ್ತೀರ್ಣ ಮಾಡುವಂಥ ಸಂದರ್ಭದಲ್ಲಿ ನಾವು ನೋಡಬೇಕಾದದ್ದೊಂದು 2 ಲೇನ್ 4 ಲೇನ್. ಆದರೆ ಇಲ್ಲಿ ನೋಡುವಂಥ ಗುಡ್ಡದ ಒಂದು ಜರಿಯುವಿಕೆಯಲ್ಲಿ ನೋಡುವಾಗ ಅದು 10 ಲೇನ್ ತನಕ ಆಗಿದೆ. ಮಣ್ಣು ತೆಗೆದದ್ದು. ಅದು ಮಣ್ಣು ತೆಗೆಯುವಾಗ ಯಾವ ಲೆವೆಲಲ್ಲಿ ತೆಗೆದಿದ್ದಾರೆ ಅಂದರೆ ಇಲ್ಲಿನ ಸ್ಥಳೀಯ ಪರಿಸರದ ಎಲ್ಲ ಕೆತ್ತಿಕಲ್ ಈ ಗುಡ್ಡದ ಎತ್ತರದ ಪರಿಸರದಲ್ಲಿರುವ ಎಲ್ಲ ಮನೆಗಳಿಗೆ ತೊಂದರೆ ಆಗುವಂತೆ ತೆಗೆದಿದ್ದಾರೆ. ಇಲ್ಲಿರುವಂಥ ಎಲ್ಲ ಮನೆ ಕೂಡ ಸ್ವಂತ ಮನೆ, ಅವರ ಪರಿಶ್ರಮದಿಂದ ಅವರು ಕಟ್ಟಿದ್ದಾರೆ, ಎಲ್ಲ ಸ್ವಂತ ಮನೆಯವರು. ಅವರಿಗೆ ಈಗ ಏನಾಗಿದೆ ಅಂದರೆ ಇಲ್ಲಿ ಗುಡ್ಡ ಕುಸಿತದ ಭೀತಿ ಅಂತ ತೋರಿಸಿಕೊಂಡು ಇಲ್ಲಿಂದ ಎದ್ದೇಳಲಿಕ್ಕೆ ಹೇಳ್ತಿದ್ದಾರೆ. ಇಲ್ಲಿ ಗುಡ್ಡ ಕುಸಿತ ಇದೆ, ವಯನಾಡಿನ ಹೇಗೆ ದುರಂತ ಆಗಿದೆ, ಆ ರೀತಿ ದುರಂತ ಆಗ್ಬೋದು, ನೀವೆಲ್ಲರೂ ಎದ್ದು ಇಲ್ಲಿಂದ ಹೋಗಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿಂದ ಹೋದರೆ ಅವರಿಗೆ ಇಲ್ಲಿ ಸ್ವಂತ ಮನೆ, ಅವರು ಎಲ್ಲಿಗಂತ ಹೋಗ್ತಾರೆ? ಇಲ್ಲಿನ ಜನ ಎಲ್ಲಿ ರೆಂಟ್ ಸಿಗ್ತದೆ? ಇಲ್ಲಿಗೊಂದು ಅಡ್ಜಸ್ಟ್ ಆಗಿರ್ತಾರೆ, ಬೇರೆ ಕಡೆ ಎಲ್ಲಿ ಅಂತ ಹೋಗುವಂಥದ್ದು ಒಂದು. ಮತ್ತೊಂದು ಏನಂದರೆ ಗಮನಿಸಬೇಕಾಗಿದೆ, ಅಧಿಕಾರಿಗಳಿರಲಿ ಆದರೆ ರಾಜಕಾರಣಿಗಳಿರಲಿ, ಇಲ್ಲಿ ಒಂದು ಹೆದ್ದಾರಿ ಆಗುವಾಗ ವಿಸ್ತೀರ್ಣ ಆಗುವಾಗ ಇಲ್ಲಿ ಮಣ್ಣು ಅಗೆಯುವಾಗ ಇಲ್ಲಿ ಕಾಂಟ್ರಾಕ್ಟರ್ನವರು ಬೇರೆ ನಾರ್ತಿನವರ ಎಲ್ಲಿರುವವರಂತ ಗೊತ್ತಿರೋದಿಲ್ಲ. ಆದರೆ ಅವರು ಬಂದು ಇಲ್ಲಿ ಕೆಲಸ ಮಾಡುವಾಗ ನೋಡಬೇಕಿತ್ತು, ಈ ಲೋಕಲಿಟ್ಸ್ ಯಾರಿದ್ದಾರೆ, DC ಆಗಿರಲಿ ಯಾರೇ ಆಗಿರಲಿ, ಅಧಿಕಾರಿಗಳಾಗಿರಲಿ ರಾಜಕಾರಣಿಗಳೇ ಬಂದು ನೋಡಬೇಕಿತ್ತು. ಯಾಕೆಂದರೆ ಇಲ್ಲಿನ ಒಂದು ಪರಿಸರದಲ್ಲಿರುವಂಥ ಜನತೆಗೆ ಯಾವ ರೀತಿ ಕಷ್ಟ ಆಗ್ತದೆ ಮುಂದಕ್ಕೆ. ಅಂದರೆ ಹೆದ್ದಾರಿ ಆಗೋದು ನಮಗೆ ಕೂಡ ಖುಷಿಯೇ, ಆದರೆ ಇದು ವಿಸ್ತೀರ್ಣ ಆಗುವಂಥದ್ದು ಅಳತೆಗೂ ಮೀರಿ ಆಗ್ತಾ ಇದೆ. ಅಳತೆಗೂ ಮೀರಿ ಅಂತ ಆಗುವಾಗ ನಾವು ನೋಡಬೇಕಲ್ಲ, ಇಲ್ಲಿ ಮಣ್ಣು ಕುಸಿತಾ ಇದೆ. ನಿನ್ನೆ DC ಮತ್ತೆ ಉಸ್ತುವಾರಿ ಸಚಿವರು ಬಂದರು, MP ಬಂದರು, ಏನು ಹೇಳಿದ್ರು ಅವರು? ಅದುವೇ ಇಲ್ಲಿನ ಪರಿಸರದ ಜನರಿಗೆ ಒಂದು ಸೂಚಿಸಿದ್ರು, ಆದಷ್ಟು ಬೇಗ ಇಲ್ಲಿಂದ ನಿಮ್ಮ ಮನೆಯಿಂದ ನೀವು ಮೊದಲು ಖಾಲಿ ಮಾಡಿಕೊಂಡು ಬೇರೆ ಎಲ್ಲಾದರೂ ವಾಸ ಮಾಡಿ ಅಂತ. ಕಾಳಜಿ ಕೇಂದ್ರ ಒಂದಿದೆ, ಆ ಕಾಳಜಿ ಕೇಂದ್ರ ನೋಡುವಾಗ ಅದು ಕೂಡ ಹೆದ್ದಾರಿಗೆ ಕುಸಿತದ ಭೀತಿಯಲ್ಲೇ ಗುಡ್ಡದಲ್ಲಿದೆ. ಅದು ಇದಕ್ಕಿಂತ ಡೇಂಜರಸ್ ಅಲ್ಲಿದೆ. ಎಲ್ಲಿಗೆ ಹೋಗುದಂತ ವಿಷಯ ಅಷ್ಟೇ ಇರುವಂಥದ್ದು, ಎಲ್ಲಿಗೆ ಹೋಗುದು? ಈಗ ತೋರಿಸುವಂಥ ಇಂಟ್ರೆಸ್ಟ್ ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ, ಯಾವ ಪಕ್ಷ ಅಂತ ನಾನು ಆಗುವಾಗ ತೋರಿಸ್ತಿದ್ರೆ ಇಲ್ಲಿ ಅಕ್ರಮವಾಗಿ ಮೈನಿಂಗ್ ಆಗಿದೆ, ಈ ಮರಳುಗಾರಿಕೆ ಅಕ್ರಮವಾಗಿ ಮರಳುಗಾರಿಕೆ ಆಗಿದೆ, ಮಣ್ಣು ಅಗೆಯುವಿಕೆ ಅಕ್ರಮವಾಗಿ ಮಣ್ಣನ್ನು ಸಾಗಿಸಿದ್ದಾರೆ ಎಲ್ಲಿಗ. ಇಂಥದ್ದೆಲ್ಲ ಏನು ಅಕ್ರಮವಾಗಿದೆ ಅವಾಗ ಒಂದು ಇಂಟ್ರೆಸ್ಟ್ ತೋರಿಸ್ತಿದ್ರೆ ಇಲ್ಲಿನ ಪರಿಸರದ ನಿವಾಸಿಗಳಿಗೆ ಯಾವ ರೀತಿಯ ತೊಂದರೆ ಬರ್ತಿಲ್ಲ ಇತ್ತು. ಈಗ ಏನಾಗಿದೆ, ಎಲ್ಲರ ಏನು ಜೇಬಿದೆ ಆ ಜೇಬು ತುಂಬಿದೆ. ಈಗ ತುಂಬಿದ ಜೇಬಿನ ಗಂಟಲಿಗೆ ಬಂದಿದೆ. ಆ ಗಂಟಲಿಗೆ ಬಂದಾಗ ಇಲ್ಲಿನ ನಿವಾಸಿಗಳು ಬಲಿಪಶು ಆಗ್ತಿದ್ದಾರೆ, ಎಲ್ಲರನ್ನು ಎದ್ದು ಬೇರೆ ಕಡೆ ಓಡಿಸುವಂಥ ಒಂದು ಪ್ರಯತ್ನ ಆಗ್ತಿದೆ. ಆದರೆ ಹೋಗುವಂಥದ್ದು ನಮ್ಮ ಜೀವದ ಹೆದರಿಕೆಯಲ್ಲಿ ನಾವು ಹೋಗುವಂಥದ್ದು. ಆದರೂ ಕೂಡ ಹೋಗುವುದು ಸೇರುವುದು ಎಲ್ಲಿ? ಸ್ವಂತ ಮನೆ ಬಿಟ್ಟು ನಾವು ಎಲ್ಲಿ ಹೋಗುವಂಥದ್ದು? ಈಗಿನ ಕಾಲದಲ್ಲಿ ರೆಂಟಿಗೆ ಕೂಡ ಒಂದು 15,000 20,000 ಇದೆ, ಎಲ್ಲಿಗೆ ಹೋಗುವಂಥದ್ದು ಎಂದು ಇಲ್ಲಿನ ಜನಗಳ ಕೂಡ ಪ್ರಶ್ನೆ ಅದೇ ಆಗಿದೆ. ಇದಕ್ಕೆ ಯಾರೆಲ್ಲ ಅಧಿಕಾರಿಗಳಿದ್ದಾರೆ, ಯಾರೆಲ್ಲ ರಾಜಕಾರಣಿಗಳಿದ್ದಾರೆ, ಮುಂದಿನ ದಿನಗಳಲ್ಲಿ ಸೂಕ್ತವಾದ ಕ್ರಮ, ಎದ್ದು ಓಡಿಸುವುದು ಅದು ಬೇರೆ ವಿಷಯ. ಆದರೆ ಮುಂದಿನ ದಿನ ಈ ಸಲದ ಮಳೆಗಾಲ ಬಿಟ್ಟು ಮುಂದಿನ ಮಳೆಗಾಲಗಳಲ್ಲಿ ಕೂಡ ಇದೇ ರೀತಿ ಆದರೆ ಮುಂದೆ ಕೆತ್ತಿಕಲ್ ಪರಿಸರವೇ ಇರುವುದಿಲ್ಲ. ಅದನ್ನು ಸ್ವಲ್ಪ ಅಕ್ರಮ ಏನಿದೆ ಅದನ್ನು ಯಾವತ್ತಿಗೂ ಕೂಡ ನಾವು ಲಂಚಕ್ಕೆ ಆಗಿರ್ಬೋದು, ಅಕ್ರಮವಾಗಿ ಇರ್ಬೋದು, ಹಣ ಮಾಡೋದಕ್ಕಿಂತ ಈ ರೀತಿಯಾದ ಒಂದು ನಿರ್ಧಾರವನ್ನು ನೋಡಬೇಕು. ಸರಿಯಾದ ನಿರ್ಧಾರವನ್ನು ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ ತಗೊಳ್ಬೇಕು. ಜನಸ್ನೇಹಿಯಾಗಿರಬೇಕು, ಜನ ವಿರೋಧಿಯಾಗಿ ಯಾವತ್ತೂ ಇರಬಾರ್ದು. ವಿನಯ್ ನಿನ್ನೆ ಬಂದು ಸರ್ 5:30 6 ಗಂಟೆಗೆ ಬಂದಿದ್ದಾರೆ ಸರ್. ಬಂದ್ಬಿಟ್ಟು ಇಮಿಡಿಯೇಟ್ಲಿ ಆಗಿ ಎದ್ದೇಳಬೇಕು ಅಂತ. ನಾವು ಎಲ್ಲಿಗೆ ಹೋಗುದಂತ ಕ್ವಶನ್ ಮಾಡಿದ್ದೇವೆ. ಎಲ್ಲಿಗಾದ್ರೂ ಹೋಗಿ ಉಟ್ಟ ಬಟ್ಟೆಲ್ಲೇ ಹೋಗಿ ಲಗೇಜ್ ಪ್ಯಾಕ್ ಮಾಡಿ ನಾವು ಹೋಗುವವರೆಗೂ ನಮ್ಮನ್ನು ಬಿಡಲಿಲ್ಲ ಸರ್. ಆದರೂ ನಾವು ನಮ್ಮ ನೇಬರ್ ಮನೇಲಿ ಹೋಗಿ ಕೂತ್ವಿ. ನಮಗೆ ಅಷ್ಟು ಟಾರ್ಚರ್ ಮಾಡಿದ್ದಾರೆ ನಿನ್ನೆ, ಪೊಲೀಸ್ ಕರೆಸಿ ನಮಗೆ ಎದ್ದೇಳಲೇಬೇಕು ಅಂತ. ಎಲ್ಲಿ ಅಂತ ಹೋಗುದು ಸರ್? ಸಡನ್ ಆಗಿ ಬಂದು ಹೋಗಿ ಅಂತ ಹೇಳಿದರೆ ತುಂಬ ಕಷ್ಟ ಆಯಿತು ಸರ್ ನಮಗೆ. ಹಾಗೆ ಅಧಿಕಾರಿಗಳೇ ಸರ್, ಅಧಿಕಾರಿಗಳೇ ಅವರೇ ನಮಗೆ ತುಂಬ. ಈಗ ಇಷ್ಟರವರೆಗೆ ಅಲ್ಲಿ ಮಾಡುವಾಗ ಅವರು ಏನು ಸಹ ಆಕ್ಷನ್ ತಗೊಳ್ಳಿಲ್ಲ. ಇಲ್ಲಿ ಬಂದು ಬಡವರಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅಷ್ಟೇ. ಅಷ್ಟೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ರೂಪಿಣಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.